ಸಮಸ್ಯೆಗಳ ಹತ್ರಕ್ಕೆ ಬರ್ತೀನಿ ನಾನು. ಸ್ವಾತಿ ಅವರೇ, ಅಲ್ಲಿರ್ತಕ್ಕಂತ ಬಹುಶಃ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ನ ಅಮಾನತು ಮಾಡಬೇಕು ಅನ್ನೋ ನಿರ್ಧಾರವನ್ನ ಆಸ್ ಇಟ್ ಈಸ್ ಕಾಂಗ್ರೆಸ್ ಸರ್ಕಾರದ ಪ್ಯಾಟ್ರನ್ ಏನಿದೆ, ಎಲ್ಲಿ ಏನೇ ಲೋಪ ಆದ್ರೂ ಪ್ರಶ್ನೆ ಅಂದ್ರೆ ಆರ್ಸಿಬಿ ಕಾಲ್ ತುಳಿತ ಆಗತ್ತೆ, ಅಧಿಕಾರಿಗಳ ಲೋಪ ಕೇಳಿಸ್ಕೊಳ್ಬೇಕು. ಮೂಡ ಹಗರಣ ಅಧಿಕಾರಿಗಳ ಲೋಪ, ವಾಲ್ಮೀಕಿ ಹಗರಣ ಅಧಿಕಾರಿಗಳ ಲೋಪ, ಕಾಲ್ ತುಳಿತ ಅಧಿಕಾರಿಗಳ ಲೋಪ, ಇಲ್ಲೂ ಕೂಡ ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಬೀಳುತ್ತೆ, ಅಧಿಕಾರಿಗಳ ಲೋಪ ಒಪ್ಕೊಂಡ್ಬಿಡೋಣ. ಅಧಿಕಾರಿಗಳ ಮೇಲೆ ಯಾರು ಇಲ್ವೇ ಇಲ್ವಾ ಮೇಡಮ್? ಸ್ಥಳೀಯ ಶಾಸಕರಿದ್ದಾರೆ, ಈಸ್ ನಾಟ್ ಅಕೌಂಟಬಲ್. ನಗರಾಭಿವೃದ್ಧಿ ಅಂತ ಒಂದು ಇಲಾಖೆ ಇದೆ, ದೇ ಆರ್ ನಾಟ್ ರೆಸ್ಪಾನ್ಸಿಬಲ್. ಆ ಇಲಾಖೆಗೊಬ್ರು ಸಚಿವರು ಅಂತಿದ್ದಾರೆ, ಅವ್ರಿಗೆ ಪ್ರಶ್ನೆನೂ ಮಾಡ್ತಾ ಇಲ್ವಾ ಸರ್ಕಾರ ಅಂತ ಹೇಳಂದ್ರೆ, ಯಾವುದೋ ಒಬ್ಬ ಅಧಿಕಾರಿಯನ್ನ ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ಕ್ರಮ ತಗೊಂಡು ಅಮಾನತು ಮಾಡಿಬಿಟ್ಟು ನಾವು ಕ್ರಮ ಕೈಗೊಂಡಿದ್ದೀವಿ. ಇಷ್ಟೇನಾ ಕಾಂಗ್ರೆಸ್ ಸರ್ಕಾರದ ಜನರ ಜೀವಕ್ಕಿರುವ ಬೆಲೆ ಅಂತ? ಸ್ಮಿತಾ ಅವರೇ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ವಿಲ್ ಆಕ್ಚುಲಿ ಲೀಡ್ ಟು ವಾಟ್ ವಿ ಹ್ಯಾವ್ ಬಾಟ್ ಟುಡೇ ಆಸ್ ಅ ಸೊಲ್ಯೂಷನ್, ದಟ್ ಇಸ್ GBA. ನಿಮಗೆ ನೆನಪಿರ್ಬೋದು, ನಾನು ಪಕ್ಷಾತೀತವಾಗಿ ಈ ಒಂದು ವಿಚಾರವನ್ನ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಮತ್ತು ಜೆಡಿಎಸ್ ಎಷ್ಟೋ ಬಾರಿ ಕೊಯಿಲಿಷನ್ ಅಲ್ಲಿ ಬಿಬಿಎಂಪಿಯನ್ನ ಅಧಿಕಾರಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಹುನ್ನಾರ ನಡೆದಿರುವಂತದ್ದಾಗಿರಬಹುದು. ಡಿಲಿಮಿಟೇಷನ್ ಹೆಸರಿನಲ್ಲಿ ಇಟ್ಕೊಂಡು ಅವರ ಅಧಿಕಾರ ನಡೆಸಬೇಕು ಅನ್ಬೇಕಾದಾಗ ಬೇರೆ ಪಕ್ಷದವರು ಕೋರ್ಟ್ಗೆ ಹೋಗುವಂತದ್ದಾಗಿರ್ಬೋದು. ಸೊ ಅವ್ರು ಕೋರ್ಟ್ಗೆ ಹೋದ್ರು ಅಂತ ಹೇಳಿ ಚುನಾವಣೆಗಳು ನಿಂತ್ಕೊಳ್ಳುವಂತದ್ದಾಗಿರಬಹುದು. ಈ ರೀತಿಯಾದಂತಹ ಸಮಸ್ಯೆಗಳು ಉಲ್ಬಣ ಆಗಿ 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 7 ರಿಂದ 8 ವರ್ಷಗಳಾಗಿದೆ. ಇವತ್ತಿನ ದಿನ ಬೆಂಗಳೂರಿಗೆ ಓರ್ವ ಮೇಯರ್ ಆಗ್ಲಿ, ಕೌನ್ಸಿಲರ್ ಆಗ್ಲಿ ಇಲ್ದಿರಾ ಎಷ್ಟೋ ಜನಕ್ಕೆ ಇವತ್ತಿನ ದಿನ ಎಲ್ರಿಗೂ ಕೂಡ MLA ಯಾರು ಅಂತ ಗೊತ್ತಿರ್ತಾರೆ, ಕಾರ್ಪೊರೇಟರ್ ಯಾರು ಅಂತ ಗೊತ್ತಿರ್ತಾರೆ. ಆದ್ರೆ ಇವತ್ತಿನ ದಿನ ಬೋರ್ಡ್ಗಳಲ್ಲಿ ಕಾರ್ಪೊರೇಟರ್ ಹೆಸರುಗಳನ್ನ ತೆಗೆಯುವಂತ ಒಂದು ಕೆಲಸ ಆಗಿದೆ. ಎಷ್ಟೋ ಜನಕ್ಕೆ ಮರ್ತೇ ಬಿಟ್ಟಿದ್ದಾರೆ ಬೆಂಗಳೂರಿಗೆ ಕಾರ್ಪೊರೇಟರ್ ಇದಾರಾ ಅನ್ನುವಂಥದ್ದು ನಮ್ಮ ಬೆಂಗಳೂರಿನ ನಾಗರಿಕರು. ಸೊ ಈ ಒಂದು ವ್ಯವಸ್ಥೆ ಆಗ್ಬಾರ್ದು ಅಂತಾನೆ 5 ಕಾರ್ಪೊರೇಷನ್ ಬಗ್ಗೆ ಇವ್ರು ಮಾತಾಡ್ತಿದ್ರಲ್ಲ, 5 ಕಾರ್ಪೊರೇಷನ್ ಯಾಕೆ ಬಿಜೆಪಿಗೆ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಒಂದೇ ಕಾರಣಕ್ಕೆ. 5 ಕಾರ್ಪೊರೇಷನ್ ಏನಾದ್ರೂ ಆಗ್ಬಿಟ್ರೆ, ಒಂದು ಕಾರ್ಪೊರೇಷನ್ ಅಲ್ಲಿ ಬಿಜೆಪಿ ಅಧಿಕಾರಕ್ಕಿರ್ಬೋದು, 2 ಕಾರ್ಪೊರೇಷನ್ ಅಲ್ಲಿ ಜೆಡಿಎಸ್ ಅವರ ಅಧಿಕಾರ ತಗೊಳ್ಬಹುದು, 3 ಕಾರ್ಪೊರೇಷನ್ ಅಲ್ಲಿ ಕಾಂಗ್ರೆಸ್ ಅವರ ಅಧಿಕಾರ ನಡೆಸಬಹುದು. ನಾವು ಅಧಿಕಾರವನ್ನ ಬಿಟ್ಕೊಟ್ರೂ ಪರವಾಗಿಲ್ಲ, ಆದ್ರೆ ಆಯಾ ಕಾರ್ಪೊರೇಷನ್ಗಳಲ್ಲಿ ಪವರ್ ಡಿಸೆಂಟ್ರಲೈಸ್ ಆಗಬೇಕು, ಆಯಾ ಕಾರ್ಪೊರೇಷನ್ಗಳಲ್ಲಿ ಕೆಲಸಗಳು ಡಿಸೆಂಟ್ರಲೈಸ್ ಆಗಬೇಕು, ಆಯಾ ಕಾರ್ಪೊರೇಷನ್ಗಳಲ್ಲಿ ಒಂದು ಕೌನ್ಸಿಲರ್ ಅಡಿಯಲ್ಲಿ 14 ಜನ ಅಲ್ಲಿರುವಂತಹ ರೆಸಿಡೆಂಟ್ಸ್ ಆಗಿರಬಹುದು, ಅಲ್ಲಿರುವಂತಹ ಜನಪ್ರತಿನಿಧಿಗಳಾಗಿರಬಹುದು, ಅಲ್ಲಿರುವಂತಹ ಅಪಾರ್ಟ್ಮೆಂಟಿನ ಜನರಾಗಿರ್ಬಹುದು, ಅವ್ರು ಕೂತ್ಕೋತಾರೆ, ಅವ್ರು ಡಿಸೈಡ್ ಮಾಡ್ತಾರೆ. MLA ಬಂದು ಡಿಸೈಡ್ ಮಾಡುವಂತದ್ದಲ್ಲ. ಅಥವಾ ನಾನು ಸ್ವಾತಿ ಚಂದ್ರಶೇಖರ್ ಆಗಿ ವಕ್ತಾರೆ ಬಂದು ಯಾರ್ರೀ ನಾಗರಿಕರ ಮುಂದೆ ಕೈ ಇವತ್ತಿನ ಈ ಘಟನೆಗೆ ಹೊಣೆಗಾರರು ಕೇವಲ ಅಧಿಕಾರಿ ಮಾತ್ರನಾ? ನಾನು ಸ್ಥಳೀಯ ಶಾಸಕರಿಗೆ ಗೊತ್ತಿರ್ಲಿಲ್ವಾ ಅಲ್ಲಿ ಬೀದಿ ಬದಿ ವ್ಯಾಪಾರ ಆಗ್ತಾ ಇದೆ ಅಂತ ಹೇಳಿ? ಸ್ಥಳೀಯ ಶಾಸಕರಿಗೆ ಗೊತ್ತಿರ್ಲಿಲ್ವಾ ಅಲ್ಲಿ ಗೋಡೆ ವೀಕ್ ಆಗಿದೆ ಅಂತ ಹೇಳಿ? ಸ್ಥಳೀಯ ಶಾಸಕರಿಗೆ ಜವಾಬ್ದಾರಿ ಇಲ್ವಾ? ಹೀಗೊಂದು ಬಲಿಯಾಗಿ ಹೋಗಿದ್ದಾಗ ನನ್ನದು ಅಕೌಂಟಬಿಲಿಟಿ ಇದೆ ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆ ಇಲ್ವಾ? ಅದಕ್ಕೊಂದು ಸಚಿವರಿಲ್ವಾ? ಅವ್ರು ಇದಕ್ಕೆ ಕನೆಕ್ಟೆಡ್ ಅಲ್ವಾ? ನನ್ನ ಪ್ರಶ್ನೆ ಸಿಂಪಲ್. ಸ್ಮಿತಾ ಅವರೇ, ನಾನು ನಿಮಗೆ ಒಂದು ವಿಚಾರ ಬಹಳ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಇದು ಪಾಲಿಟಿಕ್ಸ್ ಗೆ ಮೀರಿದಂತ ಒಂದು ವಿಚಾರವನ್ನ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಬೀದಿ ಬದಿ ವ್ಯಾಪಾರರು ಎಷ್ಟೋ ಜನ ಮಳಿಗೆಗಳು ಹಾಕೊಂಡಿರೋರು ಇಲ್ಲಿದ್ದಾರೆ ಅಂತ ನೀವು ಹೇಳಿದಿರಿ. ಎಷ್ಟೋ ಬಾರಿ ಏನಾಗುತ್ತೆ ಗೊತ್ತಾ, ಸರ್ಕಾರದಿಂದ ನೋಟಿಸ್ಗಳನ್ನ ಕೊಟ್ಟಿರ್ತೀವಿ, ಅವರನ್ನ ಏಕಾಏಕಿ ತೆರವುಗೊಳಿಸುವಂತ ಕೆಲಸವನ್ನ ಅಧಿಕಾರಿಗಳಾಗ್ಲಿ ಸರ್ಕಾರಗಳಾಗ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ 1 ನೋಟಿಸ್ ಕೊಡ್ತೀವಿ, 2 ನೋಟಿಸ್ ಕೊಡ್ತೀವಿ, 3 ನೋಟಿಸ್ ಕೊಡ್ತೀವಿ. ಈ ರೀತಿಯಾದಂತಹ ನೋಟಿಸ್ಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ತಿಂಗಳಾನ್ಗಟ್ಲೆ ಕಳೆದೋಗುತ್ತೆ. ಕಳೆದ 6 ತಿಂಗಳಿಂದ ಅವರಲ್ಲಿ ಇದಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಆಲ್ರೆಡಿ 3 ನೋಟಿಸ್ ಅವರಿಗೆ ಸರ್ವ್ ಆಗಿದೆ. ಸೊ 3 ನೋಟಿಸ್ ಆದ್ರೂ ಕೂಡ ತೆರವಾಗದೇ ಇದ್ದಂತಹ ಒಂದು ಸಂದರ್ಭದಲ್ಲಿ ಇಲ್ಲ ಇನ್ನೇನೋ ನಾವು ಆಲ್ರೆಡಿ ಅವರಿಗೆ ಈ ಇಂಟಿಮೇಷನ್ ಕೂಡ ಕೊಟ್ಟಿದ್ವಿ, ಮಳೆಗಾಲ ಬರುವಂತಹ ಸಾಧ್ಯತೆ ಇದೆ, ಬೆಂಗಳೂರಿನಲ್ಲಿ ಅಕಾಲಿಕ ಮಳೆಗಳಾಗುವಂತಹ ಸಾಧ್ಯತೆ ಇದೆ, ತೆರವುಗೊಳಿಸಬೇಕು ಅಂತ. ಆದ್ರೆ ಮೊನ್ನೆ ಆದಂತಹ ಒಂದು ಅಚಾತುರ್ಯ, ಇಟ್ ವಾಸ್ ನಾಟ್ ಪ್ರೆಡಿಕ್ಟೆಡ್ ಅಂಡ್ ಇಟ್ ವಾಸ್ ನಾಟ್ ಮ್ಯಾನ್ ಮೇಡ್. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲಿಯರ್. ಯಾರು ಕೂಡ ಊಹೆ ಮಾಡಿರಲಿಲ್ಲ. ಜನರು ಆಯ್ಕೆ ಮಾಡುವ ಜನಪ್ರತಿನಿಧಿಗಳನ್ನ ಇರಬೇಕು ಅಂತಾನೆ ಅಧಿಕಾರಿಗಳಿಗೆ. ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ನೀವೇ ಕೌಂಟರ್ ಮಾಡಿ. ಸರ್ ಕಾಮ್ ಡೌನ್, ನಿಮ್ಮಿಂದಲೇ ಉತ್ತರ ಬರಲಿ. ಅದಾದ್ಮೇಲೆ ನಾನು ಅಶೋಕ್ ಸರ್ಗೆ ಪ್ರಶ್ನೆ ಕೇಳ್ತೀನಿ. ಜನರು ಜನಪ್ರತಿನಿಧಿಯನ್ನ ಆಯ್ಕೆ ಮಾಡೋದೇನೆ ಮುಂದಿನ ಯೋಚನೆಗಳನ್ನ ಮಾಡಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಅಧಿಕಾರಿಗಳಿಗೆ ಜನರ ತೆರಿಗೆಯಲ್ಲಿ ದುಡ್ಡು ಕೊಟ್ಟು ಸಂಬಳ ಕೊಡ್ತಿರೋದೇನೆ ಈ ರೀತಿ ಅವಘಡಗಳು ಆಗದೆ ಇರೋ ನಾನೇ ನಿಮಗೆ ಹೇಳ್ತಾ ಇದ್ದೀನಲ್ಲ, ಈ ಅಚಾತುರ್ಯ ನಡಿಬಾರ್ದಿತ್ತು. ಆದ್ರೆ ಇದಕ್ಕೆ ನಡೆದಿರೋ ಹಿಂದಿನ ಘಟನೆ ನಾನು ನಿಮಗೆ ವಿವರಿಸ್ತಾ ಇದ್ದೀನಿ. ಯಾರು ಕೂಡ ಅಕಾಲಿಕ ಮಳೆ ಬರುತ್ತೆ ಬೆಂಗಳೂರಿನಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಮೊದಲನೇ ವಿಚಾರ. ಅವರಿಗೆ
ಇದ್ದಾರೆ. ಸೊ ಆ ರೀತಿಯಾದಂತ ಕೆಲಸವನ್ನ ಮಾಡೋದಕ್ಕೆ ನಾವು ರೆಡಿ ಇರಲಿಲ್ಲ. ಅಂಡ್ ಎಷ್ಟೋ ಜನ ಬೀದಿ ವ್ಯಾಪಾರಿಗಳಿಗೆ ಆಲ್ಟರ್ನೇಟಿವ್ ಮಳಿಗೆಗಳನ್ನ ಕೊಟ್ಟು ಸಬ್ಸಿಡಿಯಲ್ಲಿ ನಾವು ನಿಮಗೆ ಏನೋ ಕಂತಿನಲ್ಲಿ ನಾವು ನಿಮ್ಮ ಹತ್ರ ಬಾಡಿಗೆ ನಿಸ್ಕೊಳ್ತೀವಿ ಅಂತಂದ್ರು ಎಷ್ಟೋ ಜನ ಹೋಗೋದಕ್ಕೆ ತಯಾರಾಗಿರೋದಿಲ್ಲ. ಹತ್ರಕ್ಕೆ ಬರ್ತೀನಿ ನಾನು. ಸ್ವಾತಿ ಅವರೇ, ಅಲ್ಲಿರ್ತಕ್ಕಂತ ಬಹುಶಃ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ನ ಅಮಾನತು ಮಾಡಬೇಕು ಅನ್ನೋ ನಿರ್ಧಾರವನ್ನ ಆಸ್ ಇಟ್ ಈಸ್ ಕಾಂಗ್ರೆಸ್ ಸರ್ಕಾರದ ಪ್ಯಾಟರ್ನ್ ಏನಿದೆ, ಎಲ್ಲಿ ಏನೇ ಲೋಪ ಆದ್ರೂ ಪ್ರಶ್ನೆ ಅಂದ್ರೆ ಆರ್ಸಿಬಿ ಕಾಲ್ ತುಳಿತ ಆಗತ್ತೆ. ಅಧಿಕಾರಿಗಳ ಲೋಪ ಕೇಳಿಸ್ಕೊಳ್ಬೇಕು. ಮೂಡ ಹಗರಣ ಅಧಿಕಾರಿಗಳ ಲೋಪ, ವಾಲ್ಮೀಕಿ ಹಗರಣ ಅಧಿಕಾರಿಗಳ ಲೋಪ, ಕಾಲ್ ತುಳಿತ ಅಧಿಕಾರಿಗಳ ಲೋಪ. ಇಲ್ಲೂ ಕೂಡ ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಬೀಳುತ್ತೆ, ಅಧಿಕಾರಿಗಳ ಲೋಪ ಒಪ್ಕೊಂಡ್ಬಿಡೋಣ. ಅಧಿಕಾರಿಗಳ ಮೇಲೆ ಯಾರು ಇಲ್ವೇ ಇಲ್ವಾ ಮೇಡಮ್? ಸ್ಥಳೀಯ ಶಾಸಕರಿದ್ದಾರೆ, ಈಸ್ ನಾಟ್ ಅಕೌಂಟಬಲ್. ನಗರಾಭಿವೃದ್ಧಿ ಅಂತ ಒಂದು ಇಲಾಖೆ ಇದೆ, ದೇ ಆರ್ ನಾಟ್ ರೆಸ್ಪಾನ್ಸಿಬಲ್. ಆ ಇಲಾಖೆಗೊಬ್ರು ಸಚಿವರು ಅಂತಿದ್ದಾರೆ, ಅವ್ರಿಗೆ ಪ್ರಶ್ನೆನೂ ಮಾಡ್ತಾ ಇಲ್ವಾ ಸರ್ಕಾರ ಅಂತ ಹೇಳಂದ್ರೆ, ಯಾವುದೋ ಒಬ್ಬ ಅಧಿಕಾರಿಯನ್ನ ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ಕ್ರಮ ತಗೊಂಡು ಅಮಾನತು ಮಾಡಿಬಿಟ್ಟು ನಾವು ಕ್ರಮ ಕೈಗೊಂಡಿದ್ದೀವಿ. ಇಷ್ಟೇನಾ ಕಾಂಗ್ರೆಸ್ ಸರ್ಕಾರದ ಜನರ ಜೀವಕ್ಕಿರುವ ಬೆಲೆ ಅಂತ? ಸ್ಮಿತಾ ಅವರೇ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ವಿಲ್ ಆಕ್ಚುಲಿ ಲೀಡ್ ಟು ವಾಟ್ ವಿ ಹ್ಯಾವ್ ಬಾಟ್ ಟುಡೇ ಆಸ್ ಅ ಸೊಲ್ಯೂಷನ್, ದಟ್ ಇಸ್ GBA. ನಿಮಗೆ ನೆನಪಿರ್ಬೋದು, ನಾನು ಪಕ್ಷಾತೀತವಾಗಿ ಈ ಒಂದು ವಿಚಾರವನ್ನ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಮತ್ತು ಜೆಡಿಎಸ್ ಎಷ್ಟೋ ಬಾರಿ ಕೊಯಿಲಿಷನ್ ಅಲ್ಲಿ ಬಿಬಿಎಂಪಿಯನ್ನ ಅಧಿಕಾರಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಹುನ್ನಾರ ನಡೆದಿರುವಂತದ್ದಾಗಿರಬಹುದು. ಡಿಲಿಮಿಟೇಷನ್ ಹೆಸರಿನಲ್ಲಿ ಇಟ್ಕೊಂಡು ಅವರ ಅಧಿಕಾರ ನಡೆಸಬೇಕು ಅನ್ಬೇಕಾದಾಗ ಬೇರೆ ಪಕ್ಷದವರು ಕೋರ್ಟ್ಗೆ ಹೋಗುವಂತದ್ದಾಗಿರ್ಬೋದು. ಸೊ ಅವ್ರು ಕೋರ್ಟ್ಗೆ ಹೋದ್ರು ಅಂತ ಹೇಳಿ ಚುನಾವಣೆಗಳು ನಿಂತ್ಕೊಳ್ಳುವಂತದ್ದಾಗಿರಬಹುದು. ಈ ರೀತಿಯಾದಂತಹ ಸಮಸ್ಯೆಗಳು ಉಲ್ಬಣ ಆಗಿ 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 7 ರಿಂದ 8 ವರ್ಷಗಳಾಗಿದೆ. ಇವತ್ತಿನ ದಿನ ಬೆಂಗಳೂರಿಗೆ ಓರ್ವ ಮೇಯರ್ ಆಗ್ಲಿ, ಕೌನ್ಸಿಲರ್ ಆಗ್ಲಿ ಇಲ್ದಿರ ಎಷ್ಟೋ ಜನಕ್ಕೆ ಇವತ್ತಿನ ದಿನ ಎಲ್ರಿಗೂ ಕೂಡ MLA ಯಾರು ಅಂತ ಗೊತ್ತಿರ್ತಾರೆ, ಕಾರ್ಪೊರೇಟರ್ ಯಾರು ಅಂತ ಗೊತ್ತಿರ್ತಾರೆ. ಆದ್ರೆ ಇವತ್ತಿನ ದಿನ ಬೋರ್ಡ್ಗಳಲ್ಲಿ ಕಾರ್ಪೊರೇಟರ್ ಹೆಸರುಗಳನ್ನ ತೆಗೆಯುವಂತ ಒಂದು ಕೆಲಸ ಆಗಿದೆ. ಎಷ್ಟೋ ಜನಕ್ಕೆ ಮರ್ತೇ ಬಿಟ್ಟಿದ್ದಾರೆ ಬೆಂಗಳೂರಿಗೆ ಕಾರ್ಪೊರೇಟರ್ ಇದಾರಾ ಅನ್ನುವಂಥದ್ದು ನಮ್ಮ ಬೆಂಗಳೂರಿನ ನಾಗರಿಕರು. ಸೊ ಈ ಒಂದು ವ್ಯವಸ್ಥೆ ಆಗ್ಬಾರ್ದು ಅಂತಾನೆ 5 ಕಾರ್ಪೊರೇಷನ್ ಬಗ್ಗೆ ಇವ್ರು ಮಾತಾಡ್ತಿದ್ರಲ್ಲ, 5 ಕಾರ್ಪೊರೇಷನ್ ಯಾಕೆ ಬಿಜೆಪಿಗೆ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಒಂದೇ ಕಾರಣಕ್ಕೆ. 5 ಕಾರ್ಪೊರೇಷನ್ ಏನಾದ್ರೂ ಆಗ್ಬಿಟ್ರೆ, 1 ಕಾರ್ಪೊರೇಷನ್ ಅಲ್ಲಿ ಬಿಜೆಪಿ ಅಧಿಕಾರಕ್ಕಿರ್ಬೋದು, 2 ಕಾರ್ಪೊರೇಷನ್ ಅಲ್ಲಿ ಜೆಡಿಎಸ್ ಅವರ ಅಧಿಕಾರ ತಗೊಳ್ಬಹುದು, 3 ಕಾರ್ಪೊರೇಷನ್ ಅಲ್ಲಿ ಕಾಂಗ್ರೆಸ್ ಅವರ ಅಧಿಕಾರ ನಡೆಸಬಹುದು. ನಾವು ಅಧಿಕಾರವನ್ನ ಬಿಟ್ಕೊಟ್ರೂ ಪರವಾಗಿಲ್ಲ, ಆದ್ರೆ ಆಯಾ ಕಾರ್ಪೊರೇಷನ್ಗಳಲ್ಲಿ ಪವರ್ ಡಿಸೆಂಟ್ರಲೈಸ್ ಆಗಬೇಕು, ಆಯಾ ಕಾರ್ಪೊರೇಷನ್ಗಳಲ್ಲಿ ಕೆಲಸಗಳು ಡಿಸೆಂಟ್ರಲೈಸ್ ಆಗಬೇಕು, ಆಯಾ ಕಾರ್ಪೊರೇಷನ್ಗಳಲ್ಲಿ ಒಂದು ಕೌನ್ಸಿಲರ್ ಅಡಿಯಲ್ಲಿ 14 ಜನ ಅಲ್ಲಿರುವಂತಹ ರೆಸಿಡೆಂಟ್ಸ್ ಆಗಿರಬಹುದು, ಅಲ್ಲಿರುವಂತಹ ಜನಪ್ರತಿನಿಧಿಗಳಾಗಿರಬಹುದು, ಅಲ್ಲಿರುವಂತಹ ಅಪಾರ್ಟ್ಮೆಂಟಿನ ಜನರಾಗಿರ್ಬಹುದು, ಅವ್ರು ಕೂತ್ಕೋತಾರೆ, ಅವ್ರು ಡಿಸೈಡ್ ಮಾಡ್ತಾರೆ. MLA ಬಂದು ಡಿಸೈಡ್ ಮಾಡುವಂತದ್ದಲ್ಲ. ಅಥವಾ ನಾನು ಸ್ವಾತಿ ಚಂದ್ರಶೇಖರ್ ಆಗಿ ವಕ್ತಾರೆ ಬಂದು ಯಾರ್ರೀ ನಾಗರಿಕರ ಮುಂದೆ ಕೈ ಕಷ್ಟ. ಇವತ್ತಿನ ಈ ಘಟನೆಗೆ ಹೊಣೆಗಾರರು ಕೇವಲ ಅಧಿಕಾರಿ ಮಾತ್ರನಾ? ಸ್ಥಳೀಯ ಶಾಸಕರಿಗೆ ಗೊತ್ತಿರ್ಲಿಲ್ವಾ ಅಲ್ಲಿ ಬೀದಿ ಬದಿ ವ್ಯಾಪಾರ ಆಗ್ತಾ ಇದೆ ಅಂತ ಹೇಳಿ? ಸ್ಥಳೀಯ ಶಾಸಕರಿಗೆ ಗೊತ್ತಿರ್ಲಿಲ್ವಾ ಅಲ್ಲಿ ಗೋಡೆ ವೀಕ್ ಆಗಿದೆ ಅಂತ ಹೇಳಿ? ಸ್ಥಳೀಯ ಶಾಸಕರಿಗೆ ಜವಾಬ್ದಾರಿ ಇಲ್ವಾ? ಹೀಗೊಂದು ಬಲಿಯಾಗಿ ಹೋಗಿದ್ದಾಗ ನನ್ನದು ಅಕೌಂಟಬಿಲಿಟಿ ಇದೆ ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆ ಇಲ್ವಾ? ಅದಕ್ಕೊಂದು ಸಚಿವರಿಲ್ವಾ? ಅವ್ರು ಇದಕ್ಕೆ ಕನೆಕ್ಟೆಡ್ ಅಲ್ವಾ? ನನ್ನ ಪ್ರಶ್ನೆ ಸಿಂಪಲ್. ಸ್ಮಿತಾ ಅವರೇ, ನಾನು ನಿಮಗೆ ಒಂದು ವಿಚಾರ ಬಹಳ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಇದು ಪಾಲಿಟಿಕ್ಸ್ ಗೆ ಮೀರಿದಂತ ಒಂದು ವಿಚಾರವನ್ನ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಬೀದಿ ಬದಿ ವ್ಯಾಪಾರರು ಎಷ್ಟೋ ಜನ ಮಳಿಗೆಗಳು ಹಾಕೊಂಡಿರೋರು ಇಲ್ಲಿದ್ದಾರೆ ಅಂತ ನೀವು ಹೇಳಿದಿರಿ. ಎಷ್ಟೋ ಬಾರಿ ಏನಾಗುತ್ತೆ ಗೊತ್ತಾ, ಸರ್ಕಾರದಿಂದ ನೋಟಿಸ್ಗಳನ್ನ ಕೊಟ್ಟಿರ್ತೀವಿ, ಅವರನ್ನ ಏಕಾಏಕಿ ತೆರವುಗೊಳಿಸುವಂತ ಕೆಲಸವನ್ನ ಅಧಿಕಾರಿಗಳಾಗ್ಲಿ ಸರ್ಕಾರಗಳಾಗ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ 1 ನೋಟಿಸ್ ಕೊಡ್ತೀವಿ, 2 ನೋಟಿಸ್ ಕೊಡ್ತೀವಿ, 3 ನೋಟಿಸ್ ಕೊಡ್ತೀವಿ. ಈ ರೀತಿಯಾದಂತ ನೋಟಿಸ್ಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ತಿಂಗಳಾನ್ಗಟ್ಲೆ ಕಳೆದೋಗುತ್ತೆ. ಕಳೆದ 6 ತಿಂಗಳಿಂದ ಅವರಲ್ಲಿ ಇದಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಆಲ್ರೆಡಿ 3 ನೋಟಿಸ್ ಅವರಿಗೆ ಸರ್ವ್ ಆಗಿದೆ. ಸೊ 3 ನೋಟಿಸ್ ಆದ್ರೂ ಕೂಡ ತೆರವಾಗದೇ ಇದ್ದಂತಹ ಒಂದು ಸಂದರ್ಭದಲ್ಲಿ ಇಲ್ಲ ಇನ್ನೇನೋ ನಾವು ಆಲ್ರೆಡಿ ಅವರಿಗೆ ಈ ಇಂಟಿಮೇಷನ್ ಕೂಡ ಕೊಟ್ಟಿದ್ವಿ. ಮಳೆಗಾಲ ಬರುವಂತಹ ಸಾಧ್ಯತೆ ಇದೆ, ಬೆಂಗಳೂರಿನಲ್ಲಿ ಅಕಾಲಿಕ ಮಳೆಗಳಾಗುವಂತಹ ಸಾಧ್ಯತೆ ಇದೆ, ತೆರವುಗೊಳಿಸಬೇಕು ಅಂತ. ಆದ್ರೆ ಮೊನ್ನೆ ಆದಂತಹ ಒಂದು ಅಚಾತುರ್ಯ, ಇಟ್ ವಾಸ್ ನಾಟ್ ಪ್ರೆಡಿಕ್ಟೆಡ್ ಅಂಡ್ ಇಟ್ ವಾಸ್ ನಾಟ್ ಮ್ಯಾನ್ ಮೇಡ್. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲಿಯರ್. ಯಾರು ಕೂಡ ಊಹೆ ಮಾಡಿರಲಿಲ್ಲ. ಜನರು ಆಯ್ಕೆ ಮಾಡುವುದು ಜನಪ್ರತಿನಿಧಿಗಳನ್ನ ಇರಬೇಕು ಅಂತಾನೆ ಅಧಿಕಾರಿಗಳಿಗೆ. ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ನೀವೇ ಕೌಂಟರ್ ಮಾಡಿ. ಸರ್ ಕಾಮ್ ಡೌನ್, ನಿಮ್ಮಿಂದಲೇ ಉತ್ತರ ಬರಲಿ. ಅದಾದ್ಮೇಲೆ ನಾನು ಅಶೋಕ್ ಸರ್ಗೆ ಪ್ರಶ್ನೆ ಕೇಳ್ತೀನಿ. ಜನರು ಜನಪ್ರತಿನಿಧಿಯನ್ನ ಆಯ್ಕೆ ಮಾಡೋದೇನೆ
ಮುಂದಿನ ಯೋಚನೆಗಳನ್ನ ಮಾಡಿ ನಮ್ಮನ್ನ ರಕ್ಷಣೆ ಮಾಡ್ಲಿ ಅಂತ ಹೇಳಿ ಅಧಿಕಾರಿಗಳಿಗೆ ಜನರ ತೆರಿಗೆಯಲ್ಲಿ ದುಡ್ಡು ಕೊಟ್ಟು ಸಂಬಳ ಕೊಡ್ತಿರೋದೇನೆ ಈ ರೀತಿ ಅವಘಡಗಳು ಆಗದೆ ಇರೋ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮ ತಗೊಳ್ಳಿ. How can you say predictable ಅಲ್ಲ ಇದು ಅಂತ ಹೇಳಿ? ನಾನೇ ನಿಮಗೆ ಹೇಳ್ತಾ ಇದ್ದೀನಲ್ಲ, ಈ ಅಚಾತುರ್ಯ ನಡಿಬಾರ್ದಿತ್ತು. ಆದ್ರೆ ಇದಕ್ಕೆ ನಡೆದಿರೋ ಹಿಂದಿನ ಘಟನೆ ನಾನು ನಿಮಗೆ ವಿವರಿಸ್ತಾ ಇದ್ದೀನಿ. ಯಾರು ಕೂಡ ಅಕಾಲಿಕ ಮಳೆ ಬರುತ್ತೆ ಬೆಂಗಳೂರಿನಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಮೊದಲನೇ ವಿಚಾರ. ಅವರಿಗೆ ಆಲ್ರೆಡಿ ನೋಟಿಸ್ ಸರ್ವ್ ಆಗಿತ್ತು. ಜನರು ಉತ್ತರ ಕೊಟ್ಟಿದ್ದಾರೆ. Anyway, ಅಶೋಕ್ ಸರ್, ಸೊ ಆ ರೀತಿಯಾದಂತ ಕೆಲಸನ ಮಾಡೋದಕ್ಕೆ ನಾವು ರೆಡಿ ಇರಲಿಲ್ಲ. ಅಂಡ್ ಎಷ್ಟೋ ಜನ ಬೀದಿ ವ್ಯಾಪಾರಿಗಳಿಗೆ ಆಲ್ಟರ್ನೇಟಿವ್ ಮಳಿಗೆಗಳನ್ನ ಕೊಟ್ಟು ಸಬ್ಸಿಡಿಯಲ್ಲಿ ನಾವು ನಿಮಗೆ ಏನೋ ಕಂತಿನಲ್ಲಿ ನಾವು ನಿಮ್ಮ ಹತ್ರ ಬಾಡಿಗೆ ಇಸ್ಕೊಳ್ತೀವಿ ಅಂತಂದ್ರು ಎಷ್ಟೋ ಜನ ಹೋಗೋದಿಕ್ಕೆ ತಯಾರಾಗಿರೋದಿಲ್ಲ. ಸರ್, ಇದು ಯಾಕೆ ಅಂತ ಅವ್ರ ಹತ್ರನೇ ಕೇಳೋಣ.